ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇವತ್ತು ನಾನು ಟೀ ಟೈಮ್ ತಿಂಡಿ ಜೀಗುಜ್ಜೆ ಪೋಡಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಇದನ್ನು ಸಂಜೆ ಟೈಮ್ ಅಲ್ಲದೆ ಊಟದ ಜೊತೆ ಕೂಡ ತಿನ್ಬಹುದು. ಮಳೆಗಾಲದಲ್ಲಂತೂ ಮಾಡಿ ತಿಂದರೆ ತುಂಬಾ ಅದ್ಭುತವಾಗಿರ್ತದೆ. ಬನ್ನಿ, ಹಾಗಿದ್ರೆ ನಾವು ಇವತ್ತು ಜೀಗುಜ್ಜೆ ಪೋಡಿಯನ್ನು ಮಾಡಿ ನೋಡೋಣ. ಹಾಗೆ ಅದರ ಜೊತೆ ನಾನು ಗೋಡಂಬಿಯನ್ನು ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೇನೆ. ಬನ್ನಿ, ಹಾಗಿದ್ರೆ ಈಗ ಜೀಗುಜ್ಜೆ ಪೋಡಿ ಮಾಡೋ ವಿಧಾನವನ್ನು ನೋಡೋಣ. ಮೊದಲಿಗೆ ನಾನು ಈ ಮೀಡಿಯಮ್ ಸೈಜ್ನ ಜೀಗುಜ್ಜೆಯನ್ನು ತಗೊಂಡಿದ್ದೇನೆ. ಮೊದಲು ಅದರ ಮೇಲ್ಗಡೆ ಭಾಗವನ್ನು ಕಟ್ ಮಾಡಿಕೊಳ್ಬೇಕು. ನಂತರ ಅದನ್ನು ಮಧ್ಯಕ್ಕೆ ಸೀಳ್ ಮಾಡಿಕೊಂಡ್ರೆ ಅದರ ಮಧ್ಯದಲ್ಲಿರುವ ಗೂಂಜಿ ತೆಗಿಲಿಕ್ಕೆ ಸುಲಭವಾಗ್ತದೆ. ನಾನಿಲ್ಲಿ ಅದನ್ನೆಲ್ಲ ತೆಗೆದು ಈಗ ಸಿಪ್ಪೆನೆಲ್ಲ ಚಾಕುನ ಸಹಾಯದಿಂದ ತೆಕ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಅದು ಪೀಲರ್ನಲ್ಲಿ ಬರುವುದಿಲ್ಲ, ತುಂಬ ಗಟ್ಟಿಯಾಗಿರ್ತದೆ. ಚಾಕುನಲ್ಲಿ ಮಾತ್ರ ಚೆನ್ನಾಗಿ ಬರ್ತದೆ. ಈಗ ನೋಡಿ, ಅದರ ಸ್ಲೈಸನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಉದ್ದದಲ್ಲಿ ಆದರೂ ತೆಗಿಬೋದು, ಅಡ್ಡಕ್ಕಾದರೂ ಹೆಚ್ಕೊಳ್ಬೋದು. ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಹೆಚ್ಕೊಳ್ಬೋದು. ನಾನು ನೋಡಿ ಈ ಥರ ಹೆಚ್ಕೊಂಡು ಅದನ್ನು ಒಂದು ಪಾತ್ರದಲ್ಲಿ ನೀರನ್ನು ತೆಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ಹೆಚ್ಚಿಟ್ಟೊಂದನ್ನೆಲ್ಲ ನೆನೆಸಿ ಇಟ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಇದು ಸ್ವಲ್ಪ ನಾವು ಹಿಟ್ಟನ್ನು ತಯಾರಿಸುವ ತನಕ ಇದು ಕಪ್ಪಾಗೋ ಚಾನ್ಸಸ್ ಇರ್ತದೆ, ಅದಕ್ಕೋಸ್ಕರ ಹೀಗೆ ನೆನೆಸಿಟ್ರೆ ಫ್ರೆಶ್ ಆಗಿರ್ತದೆ. ಈಗ ಅದಕ್ಕೆ ಕೋಟಿಂಗ್ ತಯಾರಿಸೋಣ. ಬೌಲ್ಗೆ 3 ದೊಡ್ಡ ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ 2 ಚಮಚ ಆಗುವಷ್ಟು ಹಾಕ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಚ್ಚ ಖಾರದ ಪೌಡರ್, ಮೆಣಸಿನ ಪೌಡ್ರನ್ನು ನಿಮ್ಮ ಖಾರಕ್ಕೆ ತಕ್ಕಾಗಿ ಹಾಕ್ಕೊಳ್ಬೋದು. ಜೀರಿಗೆ 1 ಚಮಚ ಆಗುವಷ್ಟು. ನಂತರ ಇಂಗನ್ನು ನೀರು ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನೀರು ಮಾಡಿ ಹಾಕೋದ್ರಿಂದ ನಾವು ಕಲಿಸುವಾಗ ಅದು ಎಲ್ಲ ಕಡೆ ಚೆನ್ನಾಗಿ ಸೇರಿಕೊಳ್ತದೆ ಅಂತ. ಈಗ ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹೀಗೆ ಕಲಿಸ್ಕೊಳ್ತಾ ಇದ್ದೇನೆ. ಅದು ಎಷ್ಟು ದಪ್ಪ ಬೇಕು ಅಂತ ನಮಗೆ ಹೀಗೆ ಕಲಿಸುವಾಗ ಗೊತ್ತಾಗ್ತದೆ. ಬೇಕಾದರೆ ಪುನಃ ನೀರನ್ನು ಹಾಕ್ಕೊಳ್ಬೋದು. ನೋಡಿ, ಈ ಥರ ಕಲಿಸುವಾಗ ನಮಗೆ ನೀರಿನ ಪ್ರಮಾಣ ಎಷ್ಟು ಬೇಕು ಅಂತ ಗೊತ್ತಾಗ್ತದೆ. ನೋಡಿ, ಎರಡನೇ ಸರ್ತಿ ನಾನು ನೀರು ಹಾಕ್ಕೊಂಡು ಈಗ ಎಲ್ಲ ಕಡೆ ಸೇರುವಾಗಿ ಅದರ ಗಂಟೆಲ್ಲ ಹೋಗೋ ಥರ ಕಲಸಿ ಇಟ್ಕೊಂಡಿದ್ದೇನೆ. ನೋಡಿ, ಈಗ ಕಲಸಿದ ಹಿಟ್ಟು ಕೂಡ ರೆಡಿ ಆಯಿತು. ಹಾಗೆ ಈ ನೆನೆಸಿಟ್ಟ ಸ್ಲೈಸನ್ನೆಲ್ಲ ಈಗ ಒಂದು ಕಡೆ ಅದರ ಸ್ಟ್ರೈನರ್ನಲ್ಲಿ ಹಾಕಿ ಸೋಸಿಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಡ್ರೈ ಆದ ಕೂಡಲೇ ಈಗ ನಾವು ಬಾಣಲೆಯಲ್ಲಿ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಈ ಎಣ್ಣೆಯನ್ನು ಬಿಸಿ ಆಗ್ತಾ ಇದ್ದ ಹಾಗೆ ಕಲಸಿಟ್ಟ ಹಿಟ್ಟಿಗೆ ಈ ಸ್ಲೈಸನ್ನೆಲ್ಲ ಹಿಟ್ಟಿಗೆ ಅದ್ದಿ ಎಣ್ಣೆಯಲ್ಲಿ ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಎಣ್ಣೆಗೆ ಹಚ್ಚಿದ ಕೂಡಲೇ ನಾವು ಅದನ್ನು ತಿರುವಿ ಹಾಕುವ ಅಗತ್ಯ ಇಲ್ಲ. ಹೀಗೆ ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಬಿಡಬೇಕು. ಇಲ್ಲಾಂದರೆ ಅದು ಒಂದಕ್ಕೊಂದು ಅಂಟ್ಕೊಳ್ತದೆ. ಅದು ತಾನಾಗಿ ಅದರ ನೊರೆ ಎಲ್ಲ ಬಿಟ್ಕೊಂಡ ನಂತರ ನಾವು ಅದನ್ನು ಮಗ್ಚಿ ಹಾಕ್ಕೊಳ್ಬೋದು. ನಾನೀಗ ಬಾಣಲೆ ಫುಲ್ ಆಗೋ ತನಕ ಈ ಸ್ಲೈಸನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ನಾವು ತೆಳ್ಳಗೆ ಹೆಚ್ಕೊಳ್ಳೋದ್ರಿಂದ ಸ್ಲೈಸ್ ತುಂಬ ಚೆನ್ನಾಗಿ ಬರ್ತದೆ ಮತ್ತು ಈ ಹಿಟ್ಟಿಗೆ ಅದ್ದಿ ಹಾಕುವಾಗ ಅದರ ಪೋಡಿ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈ ಥರ ಇದನ್ನು ಎಲ್ಲ ಫುಲ್ ಆಗೋ ತನಕ ನಾನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈಗ ಮಗ್ಚಿ ಹಾಕ್ಕೊಳ್ಬೇಕು. ಇದರ ನೊರೆ ಎಲ್ಲ ಕಮ್ಮಿ ಆದ ನಂತರ ಹೀಗೆ ಮಗ್ಚಿ ಹಾಕ್ಕೊಳ್ತಾ ಇದ್ದೇನೆ. ಈಗ 2 ಕಡೆ ಚೆನ್ನಾಗಿ ಬೆಂದು ಫ್ರೈ ಆಗಿ ಬಣ್ಣ ಕೂಡ ಬದಲಾಗಿದೆ. ಈ ಹಂತದಲ್ಲಿ ನಾವು ಇದನ್ನು ತೆಕ್ಕೊಳ್ಬೋದು. ನೋಡಿ, ಈ ಥರ ಚೆನ್ನಾಗಿ ಬಂದಿದೆ. ರುಚಿ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿರ್ತದೆ. ಇದು ಸಂಜೆ ಹೊತ್ತಿಗಂತೂ ಟೀ ಜೊತೆ ಒಳ್ಳೆಯ ಕಾಂಬಿನೇಷನ್. ನಾವು ತಯಾರಿಸುವ ಹಿಟ್ಟಿನ ಹದ ಸರಿಯಾಗಿದ್ದರೆ ಅದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ಇದು ತುಂಬ ಬಿಸಿಯಾಗಿದೆ, ಕಟ್ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ನೋಡಿ, ಒಳಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಅದರ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದರ ಜೊತೆ ನಾನು ಸ್ವಲ್ಪ ಗೋಡಂಬಿ ಇತ್ತು, ಅದನ್ನು ಕೂಡ ಈ ಹಿಟ್ಟಿನಲ್ಲೇ ಅದ್ದಿ ತೆಕ್ಕೊಳ್ತಾ ಇದ್ದೇನೆ. ಇದರ ಒಟ್ಟಿಗೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ. ನಿಮ್ಮಲ್ಲಿ ಗೋಡಂಬಿ ಕೂಡ ಇದ್ದರೆ ನೀವು ಕೂಡ ಇದೇ ಥರ ಉಳಿದ ಹಿಟ್ಟಿನಲ್ಲಿ ಮಾಡಿ ನೋಡ್ಬೋದು. ನೋಡಿ, ಇದು ಕೂಡ ಹೀಗೆ ಚೆನ್ನಾಗಿ ಫ್ರೈ ಮಾಡಿ ತೆಕ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೇ ಹಿಟ್ಟಿನಲ್ಲಿ ಹೀಗೆ ಬಗೆಯ ತರಕಾರಿಯಲ್ಲಿ ನಾವು ಪೋಡಿಯನ್ನು ಮಾಡ್ಕೊಳ್ಬೋದು. ನಾನು ಇವತ್ತು ಜಿಗುಜ್ಜೆ ಮತ್ತು ಗೇರುಬೀಜದ ಒಟ್ಟಿಗೆ ಮಾಡಿದ್ದೇನೆ. ನೀವು ಕೂಡ ಈ ಥರ ಟ್ರೈ ಮಾಡಿ. ಈ ರುಚಿ ಹೇಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ.